ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನೆಯ ಮುಂದೆ ಎಕ್ಕದ ಗಿಡ ಇದ್ದರೆ ಒಳ್ಳೆಯದ ಇಲ್ಲವಾ ಅಥವಾ ಕೆಟ್ಟದ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋನ ನೋಡೋದು ಮಾತ್ರ ಅಲ್ಲ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕಾಗಿಯೇ ನಿಮಗೆ ಉಪಯುಕ್ತವಾಗುವಂಥ ಪಾಸಿಟಿವ್ ಆಗಿರುವಂಥ ವೀಡಿಯೋವನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ. ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಅಂತ ಓದ್ತಿದ್ರೆ ಪ್ರಯೋಜನ ಇಲ್ಲ. ಹಾಗೆಯೇ ಇನ್ನೊಂದು ಏನು ಅಂದರೆ, ಏನಾದರೂ ನನ್ನ ಜೊತೆ ಏನೇ ಆಗಲಿ ಸಮಸ್ಯೆ, ದುಃಖ, ಬೇಜಾರು ಏನೇ ಆಗಲಿ, ಅದಕ್ಕೆ ಏನಾದರೂ ಪರಿಹಾರ ಬೇಕು, ನನ್ನ ಜೊತೆ ಅದನ್ನು ಮುಕ್ತವಾಗಿ ಹಂಚ್ಕೋಬೇಕು, ಪರಿಹಾರ ಅಥವಾ ಸಮಾಧಾನ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಡೀಟೇಲ್ ಆಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರದ ಜೊತೆಗೆ, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಜೊತೆಗೆ, ಎರಡೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಪ್ರಶ್ನೆಯನ್ನು ಬರೆದು ಕಳುಹಿಸಿ. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಪ್ರಶ್ನೆ ಸರಿಯಾಗಿದ್ದರೆ, ಅರ್ಥ ಆಗುವ ಹಾಗೆ ಇದ್ದರೆ. ಹಾಗೆಯೇ ಈ ರಾಶಿ ನಕ್ಷತ್ರ ಗೊತ್ತಿದ್ದವರು, ಏನಾದರೂ ಡೇಟ್ ಆಫ್ ಬರ್ತ್ ಗೊತ್ತಿದೆ, ರಾಶಿ ನಕ್ಷತ್ರ ಗೊತ್ತಿದೆ ಅಂಥವರು ಕೂಡ ಕೇಳಬಹುದು. ಹಾಗೆಯೇ ಯಾರಿಗಾದರೂ ಒಳ್ಳೆ ರೀತಿ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲಾಗಿ ಬರೆದು ಕಳಿಸಿ. ಖಂಡಿತವಾಗ್ಲೂ ನಾನು ನಿಮ್ಮ ಪರವಾಗಿ ವಿಶ್ ಮಾಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತಿದೆ, ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಎಕ್ಕದ ಗಿಡ ಮನೆಯ ಮುಂದೆ ಇದ್ದರೆ ತುಂಬ ಒಳ್ಳೆಯದ ಅಥವಾ ಕೆಟ್ಟದ? ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ತುಂಬ ಒಂದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ, ಮತ್ತು ನಮಗೆ ಏನೋ ಒಂದು ಒಳ್ಳೆಯದಾಗುವಂಥದ್ದು. ಅಂದರೆ ನಮ್ಮ ಒಂದು ಮನೆಯ ಮುಖ್ಯ ದ್ವಾರದ ಮುಂದೆ, ಅಂದರೆ ಗೇಟ್ನ ಬಳಿ ಅಥವಾ ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು ಇದ್ದರೆ ತುಂಬ 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 ಒಳ್ಳೆಯದು. ಕಿತ್ತು ಹಾಕಲಿಕ್ಕೆ ಹೋಗಬೇಡಿ. ಏನಾದರೂ ಅದರಷ್ಟಿಗೆ ಬೆಳೀತಾ ಇದೆ ಅಥವಾ ನೀವು ತಂದು ನೆಡ್ತಾ ಇದ್ದೀರಿ ಅಂದರೆ ಅದನ್ನು ತುಂಬ ಚೆನ್ನಾಗಿ ಬೆಳೆಯಿಸಿ, ಅದನ್ನು ಪೋಷಿಸಿ. ಖಂಡಿತವಾಗ್ಲೂ ಅದು ಮನೆಗೆ ತುಂಬ ತುಂಬ ಒಂದು ಒಳ್ಳೆಯದನ್ನೇ ಮಾಡುತ್ತೆ. ಮತ್ತು ಶಿವದೇವರಿಗೆ ಅತ್ಯಂತ ಪ್ರಿಯವಾದ ಒಂದು ಹೂವು ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ವ, ತುಂಬ ಒಳ್ಳೆಯದು. ಕಿತ್ತಾಕಲಿಕ್ಕೆ ಯಾವ ಕಾರಣಕ್ಕೂ ಹೋಗಬೇಡಿ. ಧನ್ಯವಾದಗಳು.